ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟ, ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟ. ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನುಕೋಟಿ ಕೂಗು ಇದೆ. ಅವ್ರನ್ನೇನ್ ನೋಡ್ತೀರಾ, ನೀವು ಮಾಡಿ, ನಿಮ್ಗೂ ಟ್ಯಾಲೆಂಟ್ ಇದೆಯಲ್ಲ. ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ ನಾವು ಅವ್ರನ್ನ ಲವ್ ಮಾಡಿದ್ವಿ, ಪ್ರೀತಿ ಮಾಡ್ತಾ ಇದೀವಿ. ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇದು ಸರಿ ಇಲ್ಲ ಇವಾಗ. ಆದ್ರೆ ನಾವು ಟಿಕ್ಟಾಕ್ ಫಸ್ಟ್ ಟೈಮ್ ಟಿಕ್ಟಾಕ್ ಮಾಡೋ ಟೈಮಲ್ಲಿ ಚಿರು ಅವ್ರದ್ದೇ ನಾವು ಸಾಂಗ್ ಮಾಡಿದ್ವು, ಅಮ್ಮ ಸಾಂಗ್ಸ್. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ಟ್ರೋಲ್ ಅವರು ಅದೇ 1 ಅವರ್ಗೆ 100 ಲೈಕ್ಸ್ 200 ಲೈಕ್ಸ್ ಬರೋದು. ಯಾಮಿನಿ ಯಾರಮ್ಮ ನೀನು ಯಾಮಿನಿ. ಹಸು ಅಂದ್ರೆ ಏನಂತ ಅಷ್ಟೊಂದು ಕಷ್ಟ ಇರುತ್ತೆ. ನಾನು ಅಲ್ಲಿಂದ ನಡ್ಕೊಂಡ್ ಬರೋದ್ಗೆ ಇಲ್ಲಿ ಕೆಲಸ ಇರಲ್ಲ. ಅಲ್ಲಿ ಮನೆ ಕಟ್ಟಿಕೊಂಡರೆ ಅಕ್ಕಿ ಬೇಳೆಗೆಲ್ಲ ತೊಂದರೆ. ಗಂಜಿ ಕಾಸ್ಕೊಂಡು ಕುಡಿತಾ ಇದ್ರು ಅವರು. ದೇವ್ರು ಇವಾಗ ಅವತ್ತು ಊಟ ಇಲ್ಲ ಅಂತ ಯೋಚನೆ ಮಾಡಿದೀವಿ. ನಿಲದೆ ಮಿಡಿದಿದೆ ಅಮ್ಮ. ನಮ್ಮ ಕರ್ನಾಟಕ ಜನತೆ ಆನಂದವಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿಜಿಟಲ್ ಪಿಕ್ಚರ್. ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ, ಕರ್ನಾಟಕದಲ್ಲೇ ಫೇಮಸ್ ಆಗಿರುವಂತ ಕರ್ನಾಟಕ ಜೋಡಿ ನಂಬರ್ 1 ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ಹಂಗೆ ಬನ್ನಿ. ನೋಡಿ, ನನ್ಗೂ ಗೊತ್ತಿಲ್ಲ, ಯಾರೋ ಅಡ್ರೆಸ್ ಕೊಟ್ರು, ಸೊ ಹಂಗೆ ಬರ್ತಾ ಇದ್ದೀವಿ. ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾರೆ, ಸರ್ಪ್ರೈಸ್ ಕೊಡೋಣ ಬನ್ನಿ. ಓಕೆನಾ? ನೋಡಿ, ನಮಗೂ ಗೊತ್ತಿಲ್ಲ, ಕ್ಯೂರಿಯಾಸಿಟಿಯಿಂದ ಇದ್ದೀವಿ. ಹಾಯ್ ಅಣ್ಣ. ಹಾಯ್ ಹಾಯ್ ಅಕ್ಕ, ನಮಸ್ಕಾರ. ನಮಸ್ಕಾರ. ನೋಡಿ, ನಾವ್ ನಿಮ್ಗೆ ಗೊತ್ತಿಲ್ಲದ್ರೆ ಸರ್ಪ್ರೈಸ್ ಕೊಡ್ಕೊಂಡ್ ಬಂದಿದ್ದೀವಿ ಇಲ್ಲಿಗೆ. ಓಕೆ ಅಣ್ಣ, ನಮಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು, ಸೊ ಹಿಂಗ್ ಇಲ್ಲಿ ಇದಾರೆ ಹೆಂಗಂತೇಳಿ, ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲೇ ಬಂದಿದ್ದೀವಿ. ಸೊ ಅಣ್ಣ ನಮಸ್ಕಾರ, ಮಂಜುನಾಥ್ ಅಂತ, ಡಿಜಿಟಲ್ ಪಿಕ್ಚರ್ ಇಂದ. ಅಕ್ಕ ನಿಮ್ಗೂ ನಮಸ್ಕಾರ. ಸರ್ ನಿಮ್ಮ ಹೆಸರು? ವೈಲಾ ಅಂತ. ಓಕೆ. ಪ್ರೀತಿ ಬೆಲ್ಲ ಕಮ್ಮಿ. ನೀವು ಈ ನಡುವೆ ತುಂಬಾ ಫೇಮಸ್ ಆಗ್ತಾ ಇದ್ದೀರಾ. ಏನು ವೈನ ಕಾಣಿಸ್ತಾಳೆ ರನ್ನನ್ನು. ನೀವ್ ಇದಕ್ಕೂ ಮುಂಚೆ ಸೊ ಏನ್ ಮಾಡ್ಕೊಂಡಿದ್ರಣ್ಣ? ನಾವು ಕೂಲಿ ಕೆಲಸ, ಸಿಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಪೈಂಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಮನೆಗ್ ಬಂದು ಕುತ್ಕೊಂಡಾಗ ಸ್ವಲ್ಪ ಟಯರ್ಡ್ ಅಲ್ಲಿ ಇರ್ತೀನಲ್ವಾ, ಹೌದು. ಹಾಗಾಗಿ ಮೊಬೈಲ್ ಅಲ್ಲಿ ಬೇರೆ ಬೇರೆ ಹುಡುಗರದೆಲ್ಲ ವಿಡಿಯೋಗಳು ಬರ್ತಾ ಇತ್ತು. ನೋಡ್ಕೊಂಡು ಕೂತಿದ್ವಿ ಇಬ್ರು. ಓಕೆ. ನಮ್ ಚಿಕ್ಕ ಮಗ ಬಂದ, ಏನ್ ಮಾಡ್ತಾ ಇದೀರಾ ಅಂತ ಕೇಳ್ದ. ಇಲ್ಲಪ್ಪ ವಿಡಿಯೋ ನೋಡ್ತಾ ಇದೀವಿ ಅಂದ್ರೆ ಕಿತ್ಕೊಂಡ ಮೊಬೈಲ್. ಓಕೆ. ಯಾಕಪ್ಪ ಅಂದ್ರೆ ಅವ್ರನ್ನೇನ್ ನೋಡ್ತೀರಾ, ನೀವು ಮಾಡಿ, ನಿಮ್ಗೂ ಟ್ಯಾಲೆಂಟ್ ಇದೆಯಲ್ಲ, ನೀವು 10 ಜನಕ್ಕೆ ಪ್ರಚಾರ ಆಗ್ತೀರಾ, ನೀವು ಮಾಡಂಗಿದ್ರೆ ನಾನು ಮೊಬೈಲ್ ಕೊಡ್ತೀನಿ ಅಂತ. ಓಕೆ ಓಕೆ. ಆಯ್ತಪ್ಪ, ಟ್ರೈ ಮಾಡ್ತೀವಿ ಅಂದ್ರು. ಇಲ್ಲ, ನಾನು ಹೇಳ್ಕೊಡ್ತೀನಿ, ನೀವು ಮಾಡಿ ಅಂದ್ರು. ಅವ್ನು ಹೇಳ್ಕೊಟ್ಟ, ಈ ತರ ಮಾಡ್ಬೇಕಂದ್ಬಿಟ್ಟು ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸ್ಟಾರ್ಟ್ ಮಾಡಿದಾಗ ಹಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಲೈಕ್ಸ್ ಬಂತು, ಕಮೆಂಟ್ಸ್ ಬಂತು. ಓಕೆ. ಜನ, ನಮ್ಮ ಕರ್ನಾಟಕ ಜನತೆ ತುಂಬಾ ಪ್ರೀತಿ ಮಾಡೋಕಾಯ್ತು. ನಾವು ಅವ್ರನ್ನ ಲವ್ ಮಾಡಿದ್ವಿ, ಪ್ರೀತಿ ಮಾಡ್ತಾ ಇದೀವಿ. ಓಕೆ. ಸಾಯೋವರೆಗೂ ಹಿಂಗೆ ಮಾಡ್ಕೊಂಡಿರ್ತೀವಿ ಅನ್ನೋ ಒಂದು ಭಾವನೆ ನಮ್ಗೆ ಇದೆ. ಓಕೆ. ಆದ್ರೆ ನಮ್ಮ ಕರ್ನಾಟಕ ಜನ ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಗೆ. ಓಕೆ. ಅಕ್ಕರು ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ? ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ತುಂಬಾ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ದ್ರಲ್ಲಿ ಏನಿಲ್ಲ, ಅಕ್ಕ ಅವ್ರನ್ನ ಬೇರೆ ಕಡೆ ಎಲ್ಲಾದ್ರೂ ಸಿನಿಮಾಗ್ ಕರೆದವ್ರು ಹೋಗಲ್ಲ. ಓಕೆ. ನಾಚಿಕೆ, ಜನ ಮುಂದೆ ಹೆಂಗೆ. ಆದ್ರೆ ನಮ್ ಮುಂದೆ ಆದ್ರೆ
ಪರ್ಫೆಕ್ಟ್ ಆಗಿ ಮಾಡ್ತಾರೆ. ನಾವು ಸ್ವಲ್ಪ ಮಿಸ್ಟೇಕ್ ಆದ ಅವ್ರು ಹೇಳ್ಕೊಡ್ತಾರೆ. ಆ ತರ ಏನು ಟೆನ್ಷನ್ ಇಲ್ಲ, ಚೆನ್ನಾಗಿ ಮಾಡ್ತಾರೆ ಅವ್ರು. ಓಕೆ, ನೀವು ಫಸ್ಟ್ ಯಾವ್ದಕ್ಕೆ ನೀವು ಮಾಡಿದ್ರಿ, ರಿಲೀಸ್ ಮಾಡಿದ್ರಿ ಅಂತ? ತಾಯಿ ಸಾಂಗ್ ಯಾರ ಜೊತೆ ಮಾಡಿದ್ರಿ? ಮಗನ ಜೊತೆ. ಓಕೆ. ಸ್ಕೂಲಿಂದ ಬಂದ ತಕ್ಷಣ ಕುಂಡ್ರಿಸ್ದ. ಓಕೆ. ಕುಂಡ್ರಿಸ್ಬಿಟ್ಟು ಮಂಚದ ಮೇಲೆ ಅಮ್ಮ ನಾ ಒಂದ್ ವಿಡಿಯೋ ಮಾಡ್ತೀನಿ ನೀನ್ ಕುತ್ಕೊಮ್ಮ ಓಕೆ ಅಂತ ಕುತ್ಕೊಂಡು ಧ್ರುವ ಸರ್ಜಾ ತಾಯಿ ಸಾಂಗ್. ಇದಾರ ನಿಮ್ ಮಗ ಇದಾರಾ? ಕರೀರಿ. ಇಲ್ಲೇ ಇದ್ದಾರಾ? ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಇಲ್ಲ ಕಟ್ಬಿಡ್ಲಿ ಮಾತಾಡ್ಸೋಣ ಅವ್ರ ಜೊತೆ. ನಾವ್ ಒಬ್ರೇ ಬರಲ್ಲ ಎಲ್ಲಿ ಹೋದ್ರು. ಹೌದ್ರಾ? ಅವ್ರ ಜೊತೆಲಿ ಓಕೆ. ವಿಘ್ನೇಶ್ ಆ ಸಾಂಗ್ ಮಾಡ್ದ. ಓಕೆ. ಸಾಂಗ್ಸ್ ತಾಯಿ ಸಾಂಗ್ಸ್. ಅವಾಗ ನಾನ್ ಸುಮ್ನೆ ಕೂತಿದ್ದೆ ಓಕೆ. ಮಗ ಇವ್ರೇನಾ? ಹಾಯ್ ವಿಘ್ನೇಶ್, ಹೇಗಿದ್ದೀರಾ? ಓಕೆ, ಏನ್ ನಿಮ್ ಹೆಸರು? ವಿಜಯ್ ವಿಘ್ನೇಶ್. ಓ, ಡಬಲ್ ಹೆಸರು. ಓಕೆ. ಸೊ ನಿಮ್ ಮದರ್ ಸೊ ಒಂದು ವಿಡಿಯೋ ಮಾಡಿದ್ರಂತೆ, ಯಾವ ಸಾಂಗ್ಗೆ ನೀವು ಇದ್ ಮಾಡಿದ್ರಿ ಸರ್? ಧ್ರುವ ಸರ್ಜಾದು. ಹೌದಾ? ಬ್ರದರ್ದು. ಓಕೆ ಓಕೆ. ಯಾವ ಸಾಂಗ್ ಅದು? ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ. ಅಪ್ಪ ಅಮ್ಮ ರಿಲೀಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಚೆನ್ನಾಗಿ ಮಾಡ್ತಿದ್ದಾರೆ. Okay. ಮಾಡಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನೇ ಮಾಡ್ತಿದ್ದೆ. ಚೆನ್ನಾಗಿ ಬಂತು ಒಂದು ವಿಡಿಯೋ. ಓಕೆ. ಆ ವಿಡಿಯೋ ನಾನ್ ಮಾಡಿದ್ಕೆ ನನ್ಗೆ 1 ಅವರ್ಗೆ 2 ಲೈಕ್ಸ್ 5 ಲೈಕ್ಸ್ ಬರುತ್ತೆ. ಇವ್ರು ಮಾಡಿದ್ರೆ ಅದೇ 1 ಅವರ್ಗೆ 100 ಲೈಕ್ಸ್ 200 ಲೈಕ್ಸ್ ಬರುತ್ತೆ. ಓಕೆ ಓಕೆ. ಓಕೆ, ಇವತ್ತು ಫೇಮಸ್ ಆಗುತ್ತೆ. ಆದ್ರೆ ಒಂದು ಕ್ರಿಯೇಟಿವಿಟಿ ಆಗಿ ಮಾಡ್ಬೇಕು, ಡಿಫ್ರೆಂಟ್ ಆಗಿರುತ್ತೆ. ಇವ್ರಿಗೆ ವಯಸ್ಸಾಗಿದೆ ಅನ್ಕೊಂತಾರೆ, ಅದೇ ಆಂಟಿ ಇಷ್ಟು ಹೆಂಗಾಗಿದ್ದಾರೆ ಅಂತ. ಹೌದೌದು. ಓಕೆ ಓಕೆ. ಏನಿಲ್ಲ ನಮ್ ಕರೆಕ್ಟ್ ಆಗಿದ್ದೇವೆ. ಅದೇ ಕರೆಕ್ಟ್ ಆಗಿದೆ. ಇವ್ರಿಗೆ ಕೆಲಸ ಮಾಡಿ ಆತರ ಕಡಿಮೆ ಜಾಸ್ತಿ ಏನಿಲ್ಲ. ಇವ್ರಿಗೆ ಇವಾಗಿನ ಇದ್ರಲ್ಲಿ ಸೊ ಎಲ್ಲಾ ಯಂಗ್ಸ್ಟಾರ್ಸ್ ಆ ತರದೆಲ್ಲ ರಿಲೀಸ್ ಮಾಡ್ತಾರೆ. ಇವಾಗ ಅಪ್ಪ ಅಮ್ಮ ಮಾಡ್ತಾರೆ ಅಂತ ಅನ್ಸ್ದಾಗ ನಿಮ್ಗೇನು ಅನ್ಸ್ಲಿಲ್ವಾ? ಓಕೆ, ಇನ್ನು ಮಾಡಿ ಅಂತ ಎಂಕರೇಜ್ ಮಾಡಿದ್ರ? ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ. ಅಕಸ್ಮಾತ್ ಆಗಿ ಅಕ್ಕ ಇವಾಗ ಬೇರೆ ಟ್ರೋಲ್ಸ್ ಎಲ್ಲ ಬರ್ತಾ ಇರ್ತದೆ, ಅವಾಗ ನೀವು ಏನ್ಗೆ ನಮ್ಗೆ ಹಿಂಗೆಲ್ಲ ಟ್ರೋಲ್ ಮಾಡ್ತಾರೆ ಆ ತರದ್ದು? ಟ್ರೋಲ್ ಅವರು ಒಂದ್ ದಿವಸನೂ ಒಂದು ಬ್ಯಾಡ್ ಕಮೆಂಟ್ ಮಾಡ್ಕೊಟ್ಟಿಲ್ಲ. ಏನಂದ್ರೆ ಇವಾಗ ನನ್ ಮಗ ಇಲ್ಲಿದ್ದಾನೆ, ಟ್ರೋಲರ್ಸ್ ನಮ್ ಮಕ್ಳ ತರ ತಾನೆ. ಓಕೆ. ಹೌದು ಹೌದು. ಅವ್ರು ನ್ಯಾಯ ನೀತಿ ನಾವ್ ಮಾಡೋದ್ ನೋಡ್ಕೊಂಡು ಅವ್ರು ಟ್ರೋಲ್ ಮಾಡಕ್ ಆಗೋದು. ಓಕೆ ಓಕೆ. ನಾವು ನ್ಯಾಯವಾಗಿ ಮಾಡ್ಕೊಂಡು 10 ಜನಕ್ಕೆ ಮೆಚ್ಚೋ ತರ ನಡ್ಕೊಂಡು ಅವ್ರ ಹತ್ರ ಯಾಕೆ ಮಾಡ್ತಾರೆ? ಏನಪ್ಪ ಅಂದ್ರೆ ಓಕೆ, ಒಳ್ಳೇದನ್ನ ಒಳ್ಳೆ ರೀತಿಯಲ್ಲಿ ತೋರಿಸ್ತಾರೆ, ಮಾಡಿದ್ರೆ ಕೆಟ್ಟ ತೋರಿಸ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಏನಿಲ್ಲ. ನಾವು ಓಕೆ ಓಕೆ. ತಪ್ಪಾಗಿ ಮಾತಾಡೋದು. ಇಲ್ಲಿವರೆಗೂ ನಮ್ಗೊಂದು ಬ್ಯಾಡ್ ಕಮೆಂಟ್ ಬಂದೂ ಇಲ್ಲ. ನಮ್ಗೆ ಅವ್ರು ಹೇಳ್ತಾರೆ ಟ್ರೋಲರ್ಸ್ ಮುಂದೆನೂ ಅಷ್ಟೇ ಓಕೆ. ಅವ್ರು ಏನ್ ಕೊಟ್ಟಿಲ್ಲ, ಇನ್ನು ಅವರೇ ನಮ್ಗೆ ಹೇಳಿದ್ದಾರೆ, ನಿಮ್ಗೆ ಯಾರಾದ್ರೂ ಬ್ಯಾಡ್ ಕಮೆಂಟ್ಸ್ ಕೊಟ್ರೆ ನೀವು ನಮ್ಗೆ ಅದನ್ನ ವಿಡಿಯೋ ಫೋಟೋ ಮಾಡಿ ನಮ್ಗೆ ಕಳ್ಸ್ಕೊಡಿ, ನಾವು ನೋಡ್ಕೊಂತೀವಿ ಅಂತಾರೆ. ನಮ್ಗೆ ಹಂಗ್ ಬಂದ್ರು ಅವ್ರ ಕೆಲ್ಸ ಇದಿಲ್ಲ. ನಮ್ಮಿಂದ ನೋವಾಗೋದು ಬೇಡ. ನಾವು ಸಂತೋಷ ಕೊಡಕ್ ಬಂದಿರೋದು, ಖುಷಿ ಕೊಡಕ್ ಬಂದಿರೋದು. ಓಕೆ. ಲೈಫ್ ಎಲ್ಲ ಇದೇ ತರ ಖುಷಿಯಾಗಿ ಸಂತೋಷಾಗಿ ನಗನಗುತ್ತಾ ನಮ್ಮ ಕರ್ನಾಟಕ ಜನತೆ ಆನಂದವಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಓಕೆ ಓಕೆ. ಅಣ್ಣ, ಕೆಲವೊಂದು ವಿಡಿಯೋಗಳಲ್ಲಿ ನಾವು ತುಂಬಾ ಕಷ್ಟದಿಂದ ಬಂದಿದ್ದೀರಾ ಅಂತ ನಿಮ್ ದುಃಖನ ತೋಡ್ಕೊಂತೀರಾ, ಎಂತ ಕಷ್ಟ ಆತರ? ಹೇಳ್ಕೊಳಕ್ ಆಗಲ್ಲ, ಅಷ್ಟು ಕಷ್ಟ. ಓಕೆ. ನಾವು ಮದ್ವೆ ಆಗಿದ್ದು ಹೊಸದಲ್ಲೇ ತುಂಬಾ ಕಷ್ಟದಲ್ಲಿದ್ವಿ. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಓಕೆ. ಯಾರು ಸ್ವಂತನೆಲ್ಲ ಬಿಟ್ಟು ಸ್ವಲ್ಪ ದೂರ ಇದ್ವಿ. ಹಂಗಾಗಿ ಯಾರ ಸಪೋರ್ಟ್ ಇಲ್ಲ. ಓಕೆ. ಇವತ್ತು ಅಷ್ಟು ಸ್ವಂತ ಬಂದ ಎಲ್ಲ ಇದೆ, ಯಾರ ಸಪೋರ್ಟ್ ನಾವು ತಕೊಂತ ಇಲ್ಲ, ಯಾರ ಸಪೋರ್ಟ್ ನಾವು ಮಾಡ್ತಾ ಇಲ್ಲ. ಓಕೆ. ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಾವು ಇಷ್ಟೇ. ಏನೇ ಫ್ಯಾಮಿಲಿ ಇದ್ರು, ಏನೇ ಬಂಧು ಬಳಗ ಇದ್ರು, ಅವ್ರಿಗಿರುತ್ತೆ. ಹೌದು. ನಮ್ಗೆ ಕಷ್ಟ ಅಂದ್ಬಿಟ್ಟು ಇನ್ನೊಬ್ರಿಗೆ ಕಷ್ಟ ಕೊಡೋದು ತಪ್ಪಾಗತ್ತಲ್ವಾ? ಓಕೆ. ಏನೇ ಕಷ್ಟ ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿವಿ. ಭಗವಂತ ಮನ್ಕೊಳಕ್ ಮನೆ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಊಟ ಕೊಟ್ಟಿದ್ದಾನೆ. ಗಂಜಿ ಆದ್ರೂ ಕುಡ್ಕೊಂಡು ಸಂತೋಷವಾಗಿ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಓಕೆ. ಇನ್ನೂ ಒಂದು ಸ್ವಲ್ಪ ನಾವು ಹೊಟ್ಟೆಗೆ ಊಟ ಇಲ್ದೇನೆ ಹಸುವಿಂದ ಮಲ್ಕೊಂಡಿದ್ದೀರಿ ಅಂತ ಅಕ್ಕವ್ರು ಒಂದು ವಿಡಿಯೋದಲ್ಲಿ ಇದ್ದು ಹೇಳ್ತಾರೆ. ಆ ದಿನ ಅವತ್ತು ಹೆಂಗೆ ಇತ್ತು ಅಂತ? ಸರ್, ನಾನು ಹಸು ಅಂದ್ರೆ ಏನಂತ ಗೊತ್ತಿಲ್ಲ. ನಾನು ಹೋಗಿರೋ ಹೊಸದಲ್ಲೇ ಗೊತ್ತಾಗ್ಬಿಡ್ತೀನಿ. ಓಕೆ. ಯಾಕಂದ್ರೆ ಹೇಳ್ಕೊಳಕ್ ಅಷ್ಟೊಂದು ಕಷ್ಟ ಇರುತ್ತೆ, ಯಾವ ರೀತಿ ಹೇಳ್ಬೇಕು ಅಂತ. ಓಕೆ. ಅದು ಹೆಂಗ್ ಹೇಳೋದಂದ್ರೆ, ಅವರು ತುಂಬಾ ಬಸ್ರಿ
ಅಣ್ಣ ಅವ್ರನ್ನ ವೀರಪ್ಪ ಅವ್ರು ಎತ್ಕೊಂಡು ಹೋಗಿರೋ ಟೈಮು ಸ್ಟ್ರೈಕ್ ಆಗಿದೆ, ಬಂದಾಗಿದೆ. ಓಕೆ ವೈಟ್ ಫೀಲ್ಡ್ ಇಂದ ನಡ್ಕೊಂಡು ಇಂದ್ರನಗರಕ್ಕೆ ಬರ್ಬೇಕು, ಇಂದ್ರನಗರದಿಂದ ನಡ್ಕೊಂಡು ವೈಟ್ ಫೀಲ್ಡ್ ಹೋಗ್ಬೇಕು. ಓಕೆ ನಾನು ಅಲ್ಲಿಂದ ನಡ್ಕೊಂಡ್ ಬರೋದ್ಗೆ ಇಲ್ಲಿ ಕೆಲಸ ಇರಲ್ಲ. ಓಕೆ ಸಾಯಂಕಾಲದವರೆಗೂ ವೈಟ್ ಮಾಡೋದು, ಮನೆಯಲ್ಲಿ ಉಪವಾಸ ಇರ್ತಾರೆ, ಏನ್ ಮಾಡೋದು. ಅಂದ್ರೆ ಎದುರು ಮನೆಯವರು ಸ್ವಲ್ಪ ಹಸಿಟ್ಟು ಗಿಸಿಟ್ಟು ಕೊಟ್ರೆ ಗಂಜಿ ಕಾಸ್ಕೊಂಡು ಕುಡಿತಾ ಇದ್ರು ಅವರು. ನೋಡಿ ಓಕೆ ತುಂಬಾ ಕಷ್ಟ ಬಿದ್ದಿದೀವಿ. ಓಕೆ ದೇವ್ರು ಇವಾಗ ಈಗ ಕರ್ನಾಟಕ ಜನ ನಿನ್ನ ತುಂಬಾ ಗುರುತಿಸ್ತಾ ಇದ್ರು ಅಂತ ಕಷ್ಟದಿಂದಲ್ ಬಂದು ಈಗ ತುಂಬಾ ನಮ್ಗೆ ತುಂಬಾ ಸಂತೋಷ ಅಂದ್ರೆ ಹೇಳ್ಕೊಳಕ್ ಆಗ್ದಿರಷ್ಟು ಸಂತೋಷ ನಮ್ಮ ಕರ್ನಾಟಕ ಜನತೆ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕ ಬಂಧುಗಳು. ಆದ್ರೆ ನಮ್ಮ ಸಂಬಂಧಗಳು ಇವರೆಲ್ಲ ಅನ್ನೋ ಒಂದು ಮೈಂಡ್ ನಮ್ಗೆ. ಹೌದು ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಎಷ್ಟು ಜನ ಬಂದು ನಿಮ್ಮನ್ನ ಹೌದೌದೌದು ಅವತ್ತು ಊಟ ಇಲ್ಲ ಅಂತ ಯೋಚನೆ ಮಾಡಿದೀವಿ, ಇವತ್ತು ಊಟ ಇಲ್ಲ ಅಂದ್ರೂ ಖುಷಿ ಪಡ್ತೀವಿ. ಹಾ ಓಕೆ ನಮ್ ಜನತೆ ಸಂತೋಷ ಕೊಡುತ್ತೆ, ಆ ಸಂತೋಷದಲ್ಲೇ ಖುಷಿಯಾಗಿರ್ತೀವಿ. ಓಕೆ ಓಕೆ ನಿಮ್ ಮಗ ಹುಟ್ಟಿದ ತಕ್ಷಣ ನಿಮಗೆ ಎಷ್ಟು ಖುಷಿ ಆಯ್ತು ಅಂತ ಸರ್? ವಿಘ್ನೇಶ್ ಹುಟ್ಟಾಗ ಎಷ್ಟು ಖುಷಿ ಆಯ್ತು? ಅದು ನಮ್ಮ ಅಣ್ಣ ಇದ್ರು, ತುಂಬಾ ಖುಷಿ. ನಮ್ಮ ಅಣ್ಣ ಜೊತೆಲೇ ಇದ್ರು ಡೆಲಿವರಿ ಆಗೋ ಟೈಮಲ್ಲಿ. ಓಕೆ ತುಂಬಾ ಖುಷಿ. ನಮ್ಮ ಅತ್ತಿಗೆನೂ ನಮ್ಮ ಅಣ್ಣ ಇಬ್ರೇ ಇದ್ದಿದ್ದು. ಆಕ್ಚುಲಿ ಹುಟ್ಟಿದಾಗ ಯಾರು ಇಲ್ಲ. ಬೋರಂಗ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ ಒಂದ್ ದೊಡ್ಡವನು. ಓಕೆ ಅಲ್ಲೇ ಡೆಲಿವರಿ ಆಗಿದೆ, ಹಂಗೆ ಬ್ಲಡ್ ಸಮೇತ ತಂದು ನನ್ನ ಕೈಯಲ್ಲಿ ಕೊಟ್ಬಿಟ್ರು. ಓ ಹೌದ್ರಾ? ಏನ್ ಮಾಡಕ್ಕೂ ದಿಕ್ ತೋರಿಸ್ತಾ ಇಲ್ಲ. ಇಷ್ಟು ಸ್ವಂತ ಇದೆ, ಏನಕ್ಕೂ ಇದಿಲ್ಲ. ಹಂಗಾಗಿ ನನ್ ಮಕ್ಕಳನ್ನು ಯಾರ ಹತ್ರ ಬಿಟ್ಟಿಲ್ಲ ನಾವು, ಅವರು ಯಾರ ಹತ್ರ ಹೋಗಲ್ಲ. ಓಕೆ ಅವ್ರ ಕಾಲೇಜ್ ಆಯ್ತಾ, ಮನೆ ಆಯ್ತಾ, ಕೆಲ್ಸ ಆಯ್ತಾ, ಮನೆ ಆಯ್ತಾ, ಓಕೆ ಒಂದ್ ಫ್ರೆಂಡ್ಲಿ ಇದೀವಿ ನಮ್ಮ ಮಕ್ಕಳು ನಾವು. ಓಕೆ ಓಕೆ ಅದೇ ತರ ಪ್ರಪಂಚದಲ್ಲಿ ಎಲ್ಲಾರು ಇರ್ಬೇಕಂತ ನನ್ನ ಆಸೆ. ಓಕೆ ಯಾವ ತಂದೆ ತಾಯಿ ಆಗ್ಲಿ ಮಕ್ಕಳಿಗೆ ಇಷ್ಟೇ ಓದಿ, ಇಷ್ಟೇ ನೀವು ಪಾಸ್ ಆಗ್ಬೇಕು ಆ ತರ ಹಠ ಬಿದ್ದು ಕೇಳ್ಬೇಡಿ ದಯವಿಟ್ಟು. ಓಕೆ ಅವ್ರ ಚಾಯ್ಸ್ ಅಲ್ಲಿ ಬಿಡಿ. ಹೌದು ಅವ್ರ ಮೈಂಡ್ ಇಟ್ಕೊಂಡು ಅವ್ರು ಏನ್ ಅನ್ಕೋತಾರೋ ಅದಾಗ್ಲಿ. ಓಕೆ ಓದ್ಬೇಕಂದ್ರೆ ಓದ್ಲಿ, ಹೀರೋ ಆಗ್ಬೇಕಾದ್ರೆ ಆಗ್ಲಿ, ಅವ್ರ ಏನ್ ಅನ್ಸುತ್ತೋ ಅದಾಗ್ಲಿ. ತಂದೆ ತಾಯಿ ದಯವಿಟ್ಟು ಯಾವ ಮಕ್ಳಿಗೂ ತೊಂದ್ರೆ ಕೊಡಕ್ ಹೋಗ್ಬೇಡಿ. ಓಕೆ ದಯವಿಟ್ಟು ನಾನ್ ಕೈ ಮುಗಿದು ಕೇಳ್ಕೊಂತ ಇದೀನಿ. ಓಕೆ ಓಕೆ ಯಾಕಂದ್ರೆ ಆತರ ಅವ್ರ ಮೈಂಡ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ಜನ ಏನೇನೋ ಮಾಡ್ಕೊಂತ ಇದಾರೆ. ಆತರ ಬೇಡ, ಸಂತೋಷವಾಗಿ ಬಿಡಿ ಮಕ್ಕಳನ್ನ, ಸಂತೋಷವಾಗಿ ಬಿಡಿ, ಅವ್ರ ಸಂತೋಷವಾಗಿ ಬೆಳಿಲಿ. ಅಷ್ಟೇ ಅಲ್ವಾ ನಮ್ಗೆ ಬೇಕಾಗಿರೋದು. ನಾವು ದುಡಿದ್ರು ಅವ್ರಿಗೆ ಆಗ್ಬೇಕು, ಅವರು ಯಾವ ಚಾಯ್ಸಲ್ಲಿ ಖುಷಿಯಲ್ಲಿ ಇರ್ತಾರೋ ನಮ್ಗೆ ಅದೇ ಇನ್ನ ಖುಷಿ. ಓಕೆ ಅಣ್ಣ ಇಷ್ಟೆಲ್ಲ ಮಾಡ್ತಾ ಇರ್ತೀರಾ? ರೆಡಿ ಅಣ್ಣ. ಇಷ್ಟ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಕ್ಕ ಇವಾಗ ಏನಂತಂದ್ರೆ, ಸೊ ನೀವು ಯಾವ್ದ್ರಲ್ಲಿ ಶೂಟ್ ಮಾಡ್ತೀರಾ, ಯಾವ್ದ್ರಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ರೀಲ್ಸ್ಗಳನ್ನ ತಗೊಂತೀರಲ್ಲ, ಶೂಟ್ ಮಾಡ್ತೀರಲ್ಲ, ಯಾವ್ದ್ರಲ್ಲಿ ನೀವು ಶೂಟ್ ಮಾಡ್ತೀರಾ? ಓಕೆ ಯಾವ ಫೋನು? ಐಫೋನು. ಓಕೆ ಯಾರು ಅಪ್ಲೋಡ್ ಎಲ್ಲ ಯಾರು ಮಾಡೋದು? ಅಪ್ಲೋಡ್ ಎಲ್ಲ ಮಾಡೋದು. ಓಕೆ ಅದು ಯಾವ ಫೋನ್ ತೋರಿಸಿ ನೋಡೋಣ ಹೇಗಿದೆ ಅಂತ. ಓಕೆ ಈ ಫೋನಾ ನೋಡಿ ಫ್ರೆಂಡ್ಸ್, ಈ ಫೋನ್ ಅಲ್ಲಿ ಜೋಡಿ ನಂಬರ್ 1. ಇದೇ ಫೋನ್ ಅಲ್ಲಿ ಎಲ್ಲ ಎಡಿಟ್ ಮಾಡಿ ಶೂಟ್ ಮಾಡಿ ಸೊ ಹಾಕೋದು ನೋಡಿ ನೋಡಿ. ಓಕೆನಾ? ವಾವ್ ಸೂಪರ್. ಓಕೆ ತಗೊಳ್ಳಿ ಬ್ರೋ. ಸೊ ಇವಾಗ